ಹಾಯ್ ನಮಸ್ತೆ. ಪ್ರತಿ ವೀಕೆಂಡ್ ಬ್ರೇಕ್ಫಾಸ್ಟ್ ರೆಸಿಪಿಯೊಂದಿಗೆ ಬರುವ ಹಾಗೆ ಈ ಬಾರಿ ಮೆಕ್ಕೆಜೋಳದ ರೊಟ್ಟಿಯ ವಿಧಾನದೊಂದಿಗೆ ಬಂದಿದ್ದೇನೆ. ರೊಟ್ಟಿ ಮಾಡಲಿಕ್ಕೆ ನಾನಿಲ್ಲಿ 2 ಜೋಳ ಅಂದರೆ ಸ್ವೀಟ್ ಕಾರ್ನ್ ತಗೊಂಡಿದ್ದೇನೆ. 2ರದ್ದು ಕೂಡ ಸಿಪ್ಪೆ ತೆಗೆದು ಕ್ಲೀನ್ ಮಾಡಿ ಇಟ್ಟುಕೊಂಡಿದ್ದೇನೆ. ಇನ್ನು ಇದರ ಕಾಳುಗಳನ್ನು ಸಪ್ರೇಟ್ ಮಾಡಿಕೊಳ್ಬೇಕು. ಎಲ್ಲ ಕಾಳುಗಳನ್ನು ಸಪ್ರೇಟ್ ಮಾಡಿದ ಮೇಲೆ ಮಿಕ್ಸಿ ಜಾರಿಗೆ ಹಾಕಿ ರುಬ್ಬಿ ತರ್ತೇನೆ. ನೈಸಾಗಿ ರುಬ್ಬಬೇಕು. ಇಲ್ಲಿ ನೀರು ಹಾಕುವ ಅಗತ್ಯ ಇಲ್ಲ. ಈಗ ಇದನ್ನು ಪಕ್ಕಕ್ಕೆ ಇಡೋಣ. ಒಂದೇ ಮಿಕ್ಸಿಂಗ್ ಬೌಲಿಗೆ ಸ್ವಲ್ಪ ತೆಂಗಿನ ತುರಿ, ಕಟ್ ಮಾಡಿದ ಹಸಿಮೆಣಸು, ಶುಂಠಿ, ಹಾಗೆ ಕಟ್ ಮಾಡಿದ ಕೊತ್ತಂಬರಿ ಸೊಪ್ಪು ಮತ್ತು ಕರಿಬೇವು ಹಾಕೊಂಡಿದ್ದಾನೆ. ಹಾಗೆ 1 ಕಪ್ಪಿನಷ್ಟು ಬಿಳಿ ಜೋಳದ ಹುಡಿ, ಹಾಗೆ ಅರ್ಧ ಕಪ್ಪಿನಷ್ಟು ಅಕ್ಕಿ ಹುಡಿ ಹಾಕೊಂಡಿದ್ದೇನೆ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ. ಇನ್ನು ಇದಕ್ಕೆ ರುಬ್ಬಿ ಇಟ್ಟುಕೊಂಡಿದ್ದ ಜೋಳದ ಮಿಶ್ರಣ ಹಾಕೊಂಡು ಕಲಸಿಕೊಳ್ಳೋಣ. ಮಿಶ್ರಣ ಸ್ವಲ್ಪ ತೆಳು ಇದೆ ಅಂತ ಅನಿಸಿದ್ರೆ ಅಕ್ಕಿ ಹಿಟ್ಟು ಅಥವಾ ಜೋಳದ ಹಿಟ್ಟು ಸೇರಿಸಿಕೊಳ್ಳಿ. ಈಗ ನಿಮ್ಮ ಇಷ್ಟದ ಗಾತ್ರದಲ್ಲಿ ರೊಟ್ಟಿ ತಟ್ಟಿಕೊಂಡು ಮೇಲ್ಗಡೆ ಸ್ವಲ್ಪ ಬಿಳಿ ಎಳ್ಳನ್ನು ಸ್ಪ್ರಿಂಕಲ್ ಮಾಡಿಕೊಳ್ಳಿ. ಇನ್ನು ಬಿಸಿ ಕಾವಲಿಗೆ ಒಂದೊಂದೇ ರೊಟ್ಟಿಯನ್ನು ತಟ್ಟಿ ಹಾಕಿ 2 ಕಡೆ ತುಪ್ಪ ಹಾಕಿ ಹೊಂಬಣ್ಣ ಬರುವ ತನಕ ಕಾಯಿಸಿ ತೆಗೆದ್ರೆ ರುಚಿಯಾದ ಜೋಳದ ರೊಟ್ಟಿ ರೆಡಿ. ಹಸಿ ಜೋಳದಿಂದ ಮಾಡುವ ಈ ರೊಟ್ಟಿಯಲ್ಲಿ ಒಳ್ಳೆ ಪರಿಮಳ ಮತ್ತು ರುಚಿ ಮಾತ್ರ ಅಲ್ಲ, ತುಂಬ ಹೆಲ್ತ್ ಬೆನಿಫಿಟ್ ಕೂಡ ಇದೆ. ಇನ್ನು ಬಿಸಿ ಬಿಸಿ ರೊಟ್ಟಿಯನ್ನು ಬೆಣ್ಣೆ ಮತ್ತು ಚಟ್ನಿಯೊಂದಿಗೆ ಸರ್ವ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆ ಚಾನಲ್ ಸಬ್ಸ್ಕ್ರೈಬ್ ಆಗಿ. ನನ್ನಂಜಿ ವಿಡಿಯೋ ತಿಕ್ಕಕ. ಥ್ಯಾಂಕ್ ಯು. ಬಾಯ್.